ರಾಜ್ಯದಲ್ಲಿ ಬೇಕಾದಷ್ಟು ಪುಣ್ಯಕ್ಷೇತ್ರಗಳಿದ್ದಾವೆ. ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನದಿ ತೀರದಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳೆಲ್ಲವೂ ಕಳಿಯುತ್ತೆ ಅನ್ನುವಂಥ ನಂಬಿಕೆ ನನಗೆ, ನಿಮ್ಗೆ ಎಲ್ರಿಗೂ ಇದೆ. ಆದರೆ ಅಂತ ಪುಣ್ಯಕ್ಷೇತ್ರಗಳ ನದಿ ತೀರದಲ್ಲಿ ಶಾಂಪೂ ಸೋಪು ಮಾರಾಟವನ್ನ ಬ್ಯಾನ್ ಮಾಡಲಾಗಿದೆ. ಯಾಕಂದ್ರೆ ಅಂತ ಪುಣ್ಯಕ್ಷೇತ್ರಗಳ ನದಿ ನೀರನ್ನ ನಾವು ಹಾಳು ಮಾಡ್ತಾ ಇದೀವಿ. ಭಕ್ತರು ನದಿಗಳಲ್ಲಿ ಶಾಂಪೂ ಮತ್ತೆ ಸೋಪನ್ನ ಬಳಸಿ ಸ್ನಾನ ಮಾಡೋ ಹಂಗಿಲ್ಲ. ಇನ್ಮೇಲೆ ಶಾಂಪೂ ಸೋಪು ಮಾರಾಟ ನಿಷೇಧಿಸಿದೆ ಅರಣ್ಯ ಮತ್ತು ಪರಿಸರ ಇಲಾಖೆ. ನದಿಗಳಲ್ಲಿ ಶಾಂಪೂ ಸೋಪ್ ವಿಸರ್ಜಿಸದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ. ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಖಡಕ್ ಆದೇಶವನ್ನು ನೀಡಿದ್ದಾರೆ. ಪುಣ್ಯಕ್ಷೇತ್ರಗಳ ನದಿ ತೀರದಲ್ಲಿ ಸೋಪು ಹಾಗೂ ಶಾಂಪೂವಿನ ಬಳಕೆ ಜಾಸ್ತಿ ಆಗ್ತಾ ಇದೆ. ಸ್ನಾನ ಮಾಡಾದ್ಮೇಲೆ ಶಾಂಪೂ ಮತ್ತು ಸೋಪಿನ ಖಾಲಿ ಕವರ್ಗಳು ನದಿ ನೀರನ್ನ ಸೇರ್ತಾ ಇದ್ದಾವೆ. ಇದರಿಂದ ನದಿ ನೀರಿನಲ್ಲಿ ಮಾಲಿನ್ಯ ಹೆಚ್ಚಳ ಆಗಿ ಜಲಚರಗಳಿಗೆ ಕಂಟಕ ಉಂಟಾಗ್ತಿದೆ. ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಅರಣ್ಯ ಮತ್ತು ಪರಿಸರ ಇಲಾಖೆ ಮಹತ್ವದ ಆದೇಶವನ್ನ ಹೊರಡಿಸಿದೆ. ನದಿ ದಡಗಳಲ್ಲಿ ಸೋಂಪು ಶಾಂಪೂ ಮಾರಾಟ ಮಾಡದಂತೆ ನಿಷೇಧವನ್ನ ಹೇರಲಾಗಿದೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಸರ್ಕಾರ ಏನೋ ಒಂದು ಆದೇಶ ಹೊರಡಿಸಿದೆ ಅಂತ ಬೈಕೊಳ್ಳೋದಲ್ಲ ನಾವು. ಈ ಆದೇಶ ನಿಜವಾಗ್ಲೂ ಕೂಡ ಸ್ವಾಗತಾರ್ಹ. ಇದು ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆದ್ರೆ, ಕಾರ್ಯರೂಪಕ್ಕೆ ಬಂದ್ರೆ, ನದಿ ನೀರಲ್ಲಿ ಸ್ನಾನಕ್ಕೆ ಅಂತ ಹೋಗ್ತೀವಿ, ಅಲ್ಲಿ ಎಲ್ಲ ನಿತ್ಯ ಕರ್ಮಗಳು ಅಲ್ಲೇ ಆಗ್ತವೆ, ಎಲ್ಲವೂ ಅಲ್ಲೇ ಆಗ್ತವೆ. ಮತ್ತೆ ಶಾಂಪೂ ಸೋಪನ್ನ ಬಳಸಿ ಆ ಪ್ಯಾಕೆಟ್ಗಳನ್ನ ಕವರ್ಗಳನ್ನ ಅಲ್ಲಲ್ಲೇ ಬಿಸಾಡ್ತೀವಿ. ಅರ್ಧಂಬರ್ಧ ಸೋಪ್ ಯೂಸ್ ಮಾಡಿ ಅಲ್ಲೇ ಮೆಟ್ಲು ಮೇಲೆ ಇಟ್ಬಿಟ್ಟು ಬಂದಿರ್ತೀವಿ. ಇನ್ನರ್ ವೇರ್ಗಳನ್ನ ಅಲ್ಲೇ ಬಿಸಾಕ್ತಾರೆ. ಎಷ್ಟು ಅಸಹ್ಯ ಅನ್ಸುತ್ತಲ್ವಾ ಅದು. ಪುಣ್ಯಕ್ಷೇತ್ರ, ಪುಣ್ಯ ತೀರ್ಥ ಅಂತ ಅನ್ಸ್ಕೊಳುತ್ತಾ? ನೀವೇ ಯೋಚನೆ ಮಾಡಿ. ನದಿ ನೀರಲ್ಲಿ ಸ್ನಾನ ಮಾಡಬೇಕು, ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಬೇಕು, ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಬೇಕು, ಅದರಿಂದ ನಮಗೆ ಪುಣ್ಯ ಬರುತ್ತೆ, ನಮ್ಮ ಪಾಪ ಎಲ್ಲ ಅಲ್ಲಿ ಕಳೆದೋಗುತ್ತೆ ಅನ್ನೋದು ಸತ್ಯ. ಆದರೆ ನಂಬಿಕೆ ಇರಬಹುದು. ಆದರೆ ಇನ್ನೂ ಜಾಸ್ತಿ ಮಾಡ್ತಾ ಇದೀವಿ ನಾವು, ಮಾಲಿನ್ಯ ಮಾಡ್ತಾ ಇದೀವಿ, ಗಲೀಜ್ ಮಾಡ್ತಾ ಇದೀವಿ. ನೀವು ಗಮನಿಸ್ಬೋದು, ಎಷ್ಟೋ ಜನ ಅಲ್ಲೇ ಬಟ್ಟೆ ಒಗೆದು ಅಲ್ಲೇ ಆ ಸೋಪ್ ನೀರು ಅಲ್ಲೇ ಹೋಗ್ತಾ ಇರುತ್ತೆ, ಉಗಿತಾರೆ ಒಳಗಡೆ, ಏನೇನೆಲ್ಲ ಮಾಡ್ತಾರೆ. ಎಷ್ಟು ಮಲಿನಗೊಳ್ತಾ ಇದೆ ಅಲ್ವಾ. ಎಷ್ಟೋ ಜನ ಅದನ್ನ ಕುಡಿಯಕ್ಕೆ ನೀರು ಬಳಸ್ತಾರೆ. ಆ ನದಿ ತಟದಲ್ಲಿ ಆ ಗ್ರಾಮದಲ್ಲಿರೋರು, ಗ್ರಾಮದಲ್ಲಿ ಯಾರಿರ್ತಾರೆ, ಆ ನದಿ ನೀರು ಹರಿಯುತ್ತಲ್ಲ, ಆ ಗ್ರಾಮಸ್ಥರು ಅದೇ ನೀರನ್ನು ಕುಡಿಯಕ್ಕೆ ಬಳಸ್ತಾರೆ ಪ್ರತಿನಿತ್ಯ ಮನೆಗೆ. ಅದ್ರ ಒಳಗಡೆ ಇರುವಂತ ಜಲಚರಗಳ ಕಥೆ ಏನು? ಇಷ್ಟು ಮಲಿನ ಮಾಡಿಬಿಟ್ರೆ ನಾವು. ಸೋಪ್ ತಗೊಂಡು ಅಲ್ಲೇ ಬಿಸಾಕು. ಎಷ್ಟೋ ಜನ ಕುಡ್ದಿರೋ ಆ ಡ್ರಿಂಕ್ಸ್ ಬಾಟ್ಲ್ಗಳನ್ನ ಅಲ್ಲೇ ಬಿಸಾಡ್ತಾರೆ. ಆ ಒದ್ದೆ ಆಗಿರೋ ಬಟ್ಟೆಗಳನ್ನ ಅಲ್ಲೇ ಬಿಸಾಕ್ತಾರೆ. ಇನ್ನರ್ ವೇರ್ಗಳನ್ನ ಅಲ್ಲೇ ಬಿಸಾಡ್ತಾರೆ. ಅದು ಹೆಂಗ್ರಿ ಪುಣ್ಯ? ಅಲ್ಲಿ ಹೆಂಗ್ರಿ ಪಾಪ ಕಳ್ಕೊಂಡ್ ಬಂದ್ವಿ? ಇನ್ನು ಪಾಪ ಹೆಚ್ಚು ಮಾಡ್ಕೊಂಡಂಗಾಯ್ತಲ್ವಾ. ಎಷ್ಟು ಕಡೆ ನಮ್ಮ ರಾಜ್ಯದ ಹಲವಾರು ಕಡೆ ಈ ರೀತಿ ನದಿ, ಕಲ್ಯಾಣಿ ಎಲ್ಲ ಇದೆ. ಎಲ್ಲಿ ಸ್ನಾನ ಮಾಡ್ತಿರೋ ಅಲ್ಲೇ ಎಲ್ಲ ಗಲೀಜುಗಳನ್ನ ಮಾಡಿ ಬಂದ್ರೆ ಅದು ಸ್ವಚ್ಛತೆ ಕಾಪಾಡ್ದಂಗ ಆಗತ್ತಾ? ಸ್ವಚ್ಛತೆ ಕಾಪಾಡ್ದಂಗ ಆಗತ್ತಾ? ನದಿಗಳಲ್ಲಿ ಮಿಂದೇಳೋದು ಪುಣ್ಯ ಸ್ನಾನ ಅಂತ ಹೇಳ್ಬೋದು. ನದಿಗಳಲ್ಲಿ ಮಿಂದೇಳೋದು ಪುಣ್ಯ ಸ್ನಾನ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದೇನೋ ಓಕೆ, ಆದ್ರೆ ಸೋಪು ಶಾಂಪೂ ಬಳಸ್ಕೊಂಡು ನೀವು ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಿರಲ್ಲ, ಚೆನ್ನಾಗಿ ಕಲ್ ತಗೊಂಡು ಅಲ್ಲೇ ಉಚ್ಕೊಂಡು, ಮೈ ಉಚ್ಕೊಂಡು, ಸೋಪ್ ಅಲ್ಲೇ ಬಿಟ್ಟು, ಶಾಂಪೂ ಅಲ್ಲೇ ಬಿಟ್ಟು, ಅರ್ಧ ಸೋಪ್ ಬಳಸಿರ್ತೀರಿ, ಅರ್ಧ ಸೋಪ್ ಅಲ್ಲೇ ಬಿಟ್ಟಿರ್ತೀರಿ, ಹಂಗೆ ಎದ್ದು ಬರ್ತೀರಿ. ಅಟ್ಲೀಸ್ಟ್ ನಾವು ತಗೊಂಡೋಗಿರೋ ಸೋಪ್ನ ವಾಪಸ್ ಒಂದು ಕವರ್ಗೆ ಹಾಕೊಂಡು ವಾಪಸ್ ತಗೊಂಡ್ಬರ್ಬೇಕು ಅನ್ನೋಷ್ಟು ಇರೋದಿಲ್ಲ. ನೀವೇ ಯೋಚನೆ ಮಾಡಿ. ನದಿ ನೀರು ಮಲಿನ ಆಗಿದೆ ಅಂದ್ರೆ ಆ ಆಡಳಿತ ಮಂಡಳಿ ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ಬೈತೀವಿ ನಾವು. ನಾವೆಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೀವಿ, ನಾವೆಷ್ಟು ಅದನ್ನ ಗಬ್ಬೆಬ್ಬರಿಸ್ಬಿಟ್ಟು ಬರ್ತಾ ಇದೀವಿ. ಅದನ್ನ ನಾವು ಯೋಚನೆ ಮಾಡಬೇಕು. ನದಿ ನೀರನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅದು ನಮ್ಮೆಲ್ಲರ ಜವಾಬ್ದಾರಿ. ಎಷ್ಟೋ ಭಾಗಗಳಲ್ಲಿ ಅದನ್ನ ಕುಡಿಯೋ ನೀರಾಗಿ ಬಳಸ್ತಾರೆ. ಅವರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಯೋಚನೆ ಮಾಡಿ. ಚರ್ಮ ರೋಗ ಬರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಮನೇಲೆ ಒಬ್ರು ಬಳಸಿದ ಸೋಪ್ ಒಬ್ರು ಬಳಸಲ್ಲ. ಒಂದು ಬಾತ್ರೂಮ್ ಒಬ್ರು ಯೂಸ್ ಮಾಡಿದ್ರೆ ಇನ್ನೊಂದು ಬಾತ್ರೂಮ್ ಯೂಸ್ ಮಾಡಲ್ಲ. ಎಸ್, ಶ್ರೀನಿವಾಸ್ ಅಂತ ಹೇಳಿ ಮೈಸೂರಿಂದ ಕಾಲರ್ ರೆಡಿ ಇದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಶ್ರೀನಿವಾಸ್ ಅವರೇ, ಹೇಳಿ ಮೇಡಮ್. ಇದು ನೀವು ಪವರ್ ಕೆಲಸ ಮಾಡೋದು ಅಂದ್ರೆ ನಮ್ಮ ಪವರ್ ಟಿವಿ. ಪವರ್ ಟಿವಿ ಇಂತ ಬಹಳ ರಾಜಕೀಯದವರಾಗ್ಲಿ ಪ್ರತಿಯೊಂದು ಆಗ್ಲಿ ನೀವು ಎತ್ತಿಡೋದಂದ್ರೆ ಪವರ್ ಟಿವಿ. ಇಡೀ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಅಂತ ಚಾನಲ್ ಇರೋದಂದ್ರೆ ನಿಮ್ಮಂತ ಪವರ್ ಟಿವಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಹೇಳಿ ಇವಾಗ ನದಿ ನೀರಲ್ಲಿ ಶಾಂಪೂ ಸೋಪ್ ಹೇಳಿ ಮಾತನಾಡಿ ಶ್ರೀನಿವಾಸ್. ನಮ್ಮ ನಂಜನಗೂಡಲ್ಲಿ ಅಷ್ಟೇ, ನಮ್ಮ ಮೈಸೂರು ಕಬಿನಿ ನರಸೀಪುರಲ್ಲೂ ಅಷ್ಟೇ, ಇವಾಗ ಕುಂಭಮೇಳದಲ್ಲಿ ಬಹಳ ತುಂಬಾ ಗಲೀಜು ಮಾಡಿ ಇದ್ದಾರೆ. ಬಹಳ ನಮ್ ನೀರ್ ಕುಡಿಯಕ್ಕಾಗ್ಲಿ ನಮ್ಮ ಜಮೀನಿಗಾಗ್ಲಿ ಬರಕ ಕಬ್ಬುಗಳೆಲ್ಲ ಇದಾಗ್ತದೆ ನೀರು. ಇದೇ ನೀರು ನಮ್ಮ ಕಬ್ಬುಗಳಿಗೆ ಗದ್ದೆಗಳಿಗೆಲ್ಲ ನಾವು ಇದ್ ಮಾಡ್ಬೇಕು, ಹಾಯಿಸ್ಬೇಕು ಮೇಡಮ್. ಇದರಿಂದ ನಮ್ಗೆ ಬೇಜಾನು ಭತ್ತ ಎಲ್ಲ ನಾಶ ಆಗ್ತದೆ. ನಿಜ ನಿಜ. ಎಷ್ಟೋ ಜನ ತೋಟಕ್ಕೆ ರಾತ್ರಿ ಹೊತ್ತು ನೀರ್ ಕಟ್ತಾರೆ, ಈ ನೀರನ್ನ ಬಳಸ್ಕೊಂಡು ನದಿ ನೀರ್ಗಳನ್ನ ಬಳಸ್ಕೊಂಡಲ್ವಾ. ಹೌದು ಮೇಡಮ್. ಅದೇ ಬೆಳೆ ನಾವು ತಿಂತೀವಿ, ಅದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಮೇಡಮ್. ಆಮೇಲೆ ಇದೇ ನೀರು ನಾವು ಕುಡಿತೀವಿ, ಕಬಿನಿ, ನಾವು ಇದೇ ನೀರು ನಾವು ಕುಡಿಲೇಬೇಕು, ಕಾವೇರಿ ಕಬಿನಿ ನೀರ. ಅದರಿಂದ ಇದರ ನೀವು ಮಾಡ್ತಿರೋದು ಒಳ್ಳೆ ಕೆಲ್ಸಕ್ಕೆ ಎಲ್ಲರಿಗೂ ಶ್ಲಾಘನೆ ಆಗ್ಲಿ ನಿಮ್ಗೆ. ಇದೇ ಎಲ್ಲರೂ ಇದು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು.